ಸ್ವಲ್ಪ ಸಮಾಧಾನ ಮಾಡ್ಕೋ, ಏನ್ ಆಗಂಗಿಲ್ಲ. ದವಾಖಾನೆ ಬಂದಿವಿಲ್ಲ, ಡಾಕ್ಟರ್ ನೋಡಿ ಆಗ್ಲೇ ಬಾಟ್ಲಿ ಹಚ್ಚಾರ ನೋಡಲ್ಲಿ ಗ್ಲೂಕೋಸ್. ಏನ್ ಆಗಂಗಿಲ್ಲ, ಸುಮ್ಮನೆ ಸಮಾಧಾನ ಮಾಡ್ಕೋ. ಬಂದು ಹೇಳ್ತಾರೆ ಏನಂತಂದು. ಅದು ಮಲೇಶಿ ಭಾಳ ಹಿಂಗ ಧೈರ್ಯ ಕಟ್ರಿ ಹೆಂಗಪ್ಪ, ಏನಾಗಲ್ ತಡಿ. ಅಲ್ರಿ ಗೌಡ್ರೆ, ಬಂದು ಎಷ್ಟೊತ್ತಾತು, ಗ್ಲುಕೋಸ್ ಬಾಟ್ಲಿ ಇಲ್ಲಿಗೆ ಎರಡದ ಮೂರ ಹಚ್ಚಿದ್ರು, ಅಂದ್ರೂ ಕಣ್ಣ ಬಿಡೋಳು, ಇನ್ನ ಪ್ರಜ್ಞೆನೇ ಬರ್ವಲ್ತಲ್ರಿ. ಏನಾಗಿರ್ಬೇಕಂತ ನನ್ನ ಹೆಂಡತಿಗೆ ನನಗೆ ಯಾಕೆ ಭಾಳ ಹಂಚಿ ಬರತೈತ್ರಿ ಗೌಡ್ರೆ. ಓ ಮಲೇಶಿ, ಮತ್ತ ನೀನು ಎಂದ ಮಾಡಿದ್ರೆ ಹೆಂಗಪ್ಪ? ಅಲ್ಲ ಆರಾಮ ಅಲ್ಲ, ದೇವ್ರಂತ ಬಿಡ್ಕೋ. ಇದೆಲ್ಲ ಅಳಗ ಕರೆದು ಅಪ್ಶಕ್ನ ಚಲೋ ಅಲ್ಲದು, ಏನಾಗಲ್ಲ, ಸುಮ್ಮನಿರು. ಓ ಡಾಕ್ಟರ್ ಬಂದ್ರು, ತಡಿ ಏನಂತ ಡಾಕ್ಟರ್ ಬೈಲಿ ತಿಳ್ಕೊಂಬಿಡಮ್. ಡಾಕ್ಟರ್ ನನ್ನ ಏನ್ ತಿನ್ನ ಕಂಡ್ಬಿಡ್ಬೋಳಲ್ರಿ. ಸಮಾಧಾನ ಸ್ವಲ್ಪ ತಡ್ರಿ. ಡಾಕ್ಟ್ರ ಏನಾಗೈತ್ರಿ? ಅಲ್ಲ ಇಷ್ಟೊತ್ತಾದ್ರೂ ಕಂಡ್ಬಿಡ್ವಳು, ಪ್ರಜ್ಞೆ ಬರ್ವಲ್ತು, ಅಲ್ಲ ಅಂಥದ್ದು ಏನಾಗೈತಿ? ಅಲ್ಲ ಹಂಗೇನಾರ ಇಲ್ಲಿ ಆರಾಮಾಗಲ್ಲ ಅಂದ್ರೆ ಬೇರೆ ಯಾವ್ದಾರ ದೊಡ್ಡ ದವಾಖಾನೆ ಕಳ್ಸಂಗಿದ್ರ ಕಳಿಸ್ರಿ, ಕರ್ಕೊಂಡು ಹೋಗ್ತೀವಿ. ಏನಂತನೂ ಹೇಳವಲ್ರಿಪ್ಪ. ಅಯ್ಯೋ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿರಿ? ಅಲ್ಲ ಒಳ್ಳೇದೇ, ಎಲ್ಲದು ಒಳ್ಳೇದಾಗೈತಿ. ನೀವು ಇಷ್ಟು ಟೆನ್ಷನ್ ಮಾಡ್ಕೊಳ್ಳೋದು ಚಲೋ ಅಲ್ಲ. ಸ್ವಲ್ಪ ಪ್ರಜ್ಞೆ ಬರಲಿ, ಅವರು ಭಾಳ ಸುಸ್ತಾಗ್ಯಾರ, ಅವ್ರು ನಿಶಕ್ತಿ ಆಗೈತಿ, ಹಾಗಾಗಿ ಸ್ವಲ್ಪ ತಡ ಆಗತೈತಿ ಪ್ರಜ್ಞೆ ಬರೋದು. ಇನ್ನೊಂದು ಸ್ವಲ್ಪ ಹೊತ್ತಿ ಬಂದರೂ ಬರ್ಬೋದೇ. ಅಲ್ಲ ಡಾಕ್ಟ್ರ, ಪ್ರಜ್ಞೆ ಬರುತ್ತೆ ಹಂಗಿಂಗೆ ಅಂತೀರಾದ್ರೆ ಏನಾಗೈತೆ ಅಂತ ಹೇಳವಲ್ರಲ್ರಿ. ತೋ ಕಣ್ಣೀರು ಒರ್ಸ್ಕೊರಿ ಮೊದಲ ಹೇಳ್ರಿ ಡಾಕ್ಟ್ರ್, ಏನಾಗೈತ್ರಿ ನನ್ನ ಹೆಂಡತಿಗೆ? ಏನಿಲ್ಲ, ಇವರು ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಡಾಕ್ಟರ್ ಒಂದ್ 5 ವರ್ಷ ಆಗಿರ್ಬೇಕ್ರಿ. ಯಾಕ್ರಿ, ಏನಾರ ಆಗೈತೇನ್ರಿ? ಓ ಹೌದಾ, ಇವ್ರಿಗೆ ಮಕ್ಕಳಾಗಿಲ್ಲ ನಮ್ಮ? ಇಲ್ಲ ಡಾಕ್ಟರ್, ಮಕ್ಕಳು ಆಗಿಲ್ಲ. ಮಕ್ಕಳ ಸಲಗೆ ಭಾಳ ಇದು ಮಾಡಕತ್ತಾರ, ಅವ್ರ ಇನ್ನೂ ಆಗಿಲ್ಲ. ಓ ಹೌದಾ, ಹಂಗಿದ್ರೆ ಖುಷಿ ವಿಚಾರ. ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಆಗ್ಯಾರ, ಅಂದ್ರೆ ತಾಯಿ ಆಗ್ತಾ ಇದ್ದಾರೆ. ಏನು ಡಾಕ್ಟ್ರೆ, ಏನಮ್ಮ ಹೇಳ್ರಿ? ಅದೇ ರೀ, ನೀವು ತಂದೆ ಆಗ್ತಿದ್ದೀರಿ, ಇವರು ತಾಯಿ ಆಗ್ತಾ ಇದ್ದಾರೆ, ನಿಮ್ಗೆ ಖುಷಿ ಅಲ್ವಾ? ಅಯ್ಯೋ ಡಾಕ್ಟ್ರ, ನಿಮಗೆ ಅಡ್ಡ ಬಿದ್ರಿ, ಕಾಲಿಗೆ ಹೋಗ್ತೀನಿ. ಅಯ್ಯೋ ಎಂಥ ಸುದ್ದಿ ಹೇಳ್ಬಿಟ್ರಿ. ಅಯ್ಯೋ ನಂಗೆ ಖುಷಿ ತಡ್ಕೊಳಕ್ಕಾಗಲ್ತ್ರಿ. ಅಯ್ಯೋ ಇಲ್ಲ, ನಂದೇನೈತಿ, ಎಲ್ಲ ನಿಮ್ಮದೇ ಅಲ್ಲ. ಎದ್ದೇಳ್ರಿ, ನಾ ಸುಮ್ಮನೆ ಹೇಳೋದಷ್ಟೇ ನಂದು. ಎದ್ದೇಳ್ರಿ, ಶ್ರಮ ನಿಮ್ದು, ಫಲ ನಿಮ್ದು. ಎದ್ದೇಳ್ರಿ. ಹೌದ್ರಿ ಡಾಕ್ಟ್ರ, ಕರೆಯೋ ಹಂಗಂದ್ರೆ ಮಸ್ತ್ ಪಾರ್ಟಿ ಹೆಂಗಿದ್ರು ಇವತ್ತು? ಅಯ್ಯಪ್ಪ ಡಾಕ್ಟ್ರಪ್ಪ, ಎಂತ ಖುಷಿ ವಿಚಾರ ಹೇಳ್ದೆಯಪ್ಪ. ಎಷ್ಟು ಕಷ್ಟಪಟ್ಟಿದ್ ಗೊತ್ತಾ ಹುಡುಗಿ ಈ ವಿಚಾರ ಸಲುವಾಗಿ. ಅಯ್ಯೋ ಇನ್ನ ಮಲೇಶಿ ಏನಾರ ಹೆಂಡತಿನ ಬಿಟ್ಕೊಡ್ಲಿಲ್ಲ ಅಂದಿದ್ರೆ ಇಡೋತ್ತಿಗೆ ಮಲೇಶಿಗೆ ಇನ್ನೊಬ್ಬಕ್ಕೆ ಹೆಂಡತಿ ಬರ್ತಿದ್ಲು. ಅವ್ರವ್ವ ಅವ್ರ ತಂಗಿ ಆಗಲೇ ಬೇರೆ ಕನ್ನೆ ನೋಡಾಕತ್ತಿದ್ರು. ಏನ ಆತವಲ್ಲ, ನನಗೆ ಈಗಿನ ಬೇಕು ಅನ್ನೋದಕ್ಕೂ ದೇವ್ರು ಈಕೆ ಹೊಟ್ಟೆಗೆ ಒಂದು ಖುಷಿನ ಕೊಟ್ಟ. ಎಲ್ಲ ಖುಷಿ ವಿಚಾರನ. ಯವ್ವ ದೇವ್ರಿ, ನಾನು ದೇವ್ರಿಗೆ ಅನ್ಕೊಂಡಿದ್ದೆ. ಆ ದೇವ್ರಿಗೆ ಮೊದಲು ಕಾಯಿ ಹೊಡೆದು ಬರ್ತೀನಿ. ಸರಿ, ಎಲ್ಲರಿಗೂ ಖುಷಿ ಆಯ್ತಲ್ಲ, ಖುಷಿ ವಿಚಾರ ಅಲ್ಲ. ಸರಿ ನೋಡ್ರಿ, ಅವರು ಭಾಳ ವೀಕ್ನೆಸ್ ಅದಾರ. ಅವ್ರಿಗೆ ಟೈಮ್ ಊಟ, ಹಣ್ಣು, ಹಾಲು, ಸೊಪ್ಪು, ಕ್ಯಾಲ್ಸಿಯಂ ಇರೋಂಥವು, ಪಾಲಕ್ ಸೊಪ್ಪು ಇಂಥವೆಲ್ಲ ಕೊಡಬೇಕು. ತಿಂಗಳ ಕರೆಕ್ಟ್ ಬಂದು ತೋರಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಹೋಗ್ಬೇಕು. ಸ್ಕ್ಯಾನಿಂಗ್ ಮಾಡ್ಸೋ ಇರ್ತಾವೆ. ಆಮೇಲೆ ಭಾಳ 5 ವರ್ಷ ಆಗೈತೆ ಅಂತಿರಲ್ಲ, ಸ್ವಲ್ಪ ಭಾಳ ಹುಷಾರಾಗಿ ವಜ್ಜೆ ಎತ್ತದು ಅಂಥವೆಲ್ಲ ಮಾಡೋಕೆ ಹೋಗ್ಬೇಡನ್ರಿ. ರೆಗ್ಯುಲರಾಗಿ ಕಂಪಲ್ಸರಿ ತೋರ್ಸಕ್ಕೆ ಬರ್ಬೇಕಾ, ಬಿಡೋಂಗಿಲ್ಲ. ಅಯ್ಯೋ ಬರ್ತೀವ್ರಿ. ಅಲ್ಲ ಅದೇನ ಅಂತಾರಲ್ಲ, ಕಾರ್ಕ ದೇವ್ರು ಒಂದು ಫಲ ಕೊಟ್ಟನ ಅಂದಮೇಲೆ ಅಂತ ಕಾಯ್ಕೋಬೇಕಂದ್ರೆ ನಾವು ಪಡೋ ಕಷ್ಟ ಅದು ಏನು ಬೇಕಾದಲ್ರಿ. ತೋರ್ಸೋದು ಆಕಿನ ಹೂನಂಗೆ ನೋಡ್ಕೊಂತಿದ್ರಿ ನೀವು. ಚಿಂತೆನೇ ಬಿಟ್ಬಿಡ್ರಿ ಡಾಕ್ಟರ್. ಸರಿ, ಈಗ ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬರ್ಬೋದು. ಬಂದ್ಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ, ಮನೆಗೆ ಕರ್ಕೊಂಡವ್ರಿ. ಅದ್ರಾಗ ಹುಷಾರು ನೋಡ್ಕೋಬೇಕು. 3 ತಿಂಗಳಂತೂ ಕಂಪಲ್ಸರಿ ಭಾಳ ಹುಷಾರು ನೋಡ್ಕೋಬೇಕು. ವಿಜಯಕರ, ಈಗ ಹೆಂಗದಿರಿ? ಆರಾಮದಿರಿ? ಆರಾಮದಿನಿ. ಆದ್ರೆ ಯಾಕೆ ತಲೆ ತಿರುಗಿ ಏನೋ ಗೊತ್ತಿಲ್ಲ. ಇನ್ನೂ ಸುಸ್ತೈತ್ರಿ, ಆದ್ರೆ ಏನಾಗೈತೆ ಗೊತ್ತಿಲ್ಲ. ಆಗಲೆಲ್ಲ ಒಳ್ಳೇದಕ್ಕೆ ಅಂತ ಒಳ್ಳೇದಾಗಿತ್ಲೆ. ಏನು ಒಳ್ಳೇದಾಗಿತ್ಲ ಲಕ್ಷ್ಮಕ್ಕ? ವಿಜಿ ನಾವು ಭಾಳ ದಿವಸದಿಂದ ದಾರಿ ಕೈಯಕತ್ತಿದ್ದು ನಮ್ಮ ಆಸೆ ಆ ದೇವ್ರು ಈಡೇರಿಸ್ಬಿಟ್ಟ. ಹೌದ್ರಿ? ಏನಾಯ್ತು? ಏನು ಈಡೇರಿಸಿದ? ಸ್ವಲ್ಪ ತಿಳಿಸಿ ಹೇಳ್ರಿ. ವಿಜಿ, ನೀ ತಾಯಿ ಹೇಗತ್ತಿದ್ದೆ, ನಾನು ಅಪ್ಪ ಹೇಗತ್ತಿಂದೆ. ನನಗೆ ಎಷ್ಟು ಖುಷಿ ಆಗತ್ತದ ಗೊತ್ತಾ? ನನಗೂ ಅದಕ್ಕೆ ಜಗ್ಗಿ ಖುಷಿ ಆಗತೈತಿ. ಅಯ್ಯೋ ಕುಣದಾರ ನನಗೈತಿ, ನಿಜವಾಗೂ ನೀನ್ ತಾಯಿ ಆಗತ್ತಿದ್ದೆ. ನಿಮ್ಮ ಅಪ್ಪ ಆಗತ್ತೀರಿ, ನಾ ತಾಯಿ ಆಗತ್ತೀನ. ಅಯ್ಯೋ ದೇವ್ರಂತೂ ಇಂತ ಕಂಡ್ಬಿಟ್ಟ, ದೇವ್ರ ನಮಗೆ ಕಂಡ್ಬಿಟ್ಟ. ಅಯ್ಯೋ ಎಷ್ಟು ದಿವಸದಿಂದ ಏನೇನು ಅನ್ಭವಿಸಿದೆ, ಎಷ್ಟು ಕಷ್ಟ ಅನ್ಭವಿಸಿದೆ, ಎಷ್ಟು ಮಂದಿ ಕೊಟ್ಟ ನಾನು ಮಾಡಿದ ಮಾತೆಲ್ಲ ನೀಗಿಸ್ಕೊಂಡೆ. ಅಯ್ಯೋ ದೇವ್ರೆ, ಈ ಕಡೆಗೂ ನನ್ನ ಹೊಟ್ಟೆ ಬಂತು, ಫಲ ಕೊಟ್ಟ ದೇವ್ರ. ನಂಗೆ ಭಾಳ ಖುಷಿ ಆಗತೈತಿ. ಮೊದಲೇ ನನಗೂ ಜಿಗ್ದಾಡಂಗಾಗೈತಿ. ಮೊದಲಿದ್ ನೋಗಿ ಅವು ಹೇಳ್ಬೇಕು, ಅವ್ವ ಮಕ್ಕಳಾಗೋಲು ಅಂತ ನಿನ್ ಗೊಡ್ಡೆ ಮೇಲೆ ಬೇಕತ್ತಿದ್ಲಲ್ಲ. ಈಗ ನೋಡು, ಈಗ ತಾನ ಬಾಯಿ ಮುಚ್ತಾಳ. ನಿನಗೆ ಅದಕ್ಕಾದ ತಲಿ ತಿರಿಬೋದ ಅಕ್ಕಿ ಮಾತು ಕೇಳಿ. ಈಗ ಇದನ್ನ ಕೇಳಿ ಅಕ್ಕಿ ತಲಿ ತಿರಿಬೋತಾ?
ಅಂತೂ ಇಂತ ನಮ್ಮ ಅವ್ನ ಮಡ್ಲಾಗ ಉಚ್ಚಿ ಒಯ್ಬೇಕಂತಂದು ಇರೋ ತನಕ ಬೈದಾಡಕತ್ತಿದ್ಲ ಈಗ ನೋಡಿದ್ರೆ ಕರೆ ಬಂದ್ರೆ ಹಂಗಾತ. ಈಗ ಆಕಿಗೆ ಎಷ್ಟು ಖುಷಿ ಆಗತ್ತೆ ಗೊತ್ತೇನೆ. ಹೂನಪ್ಪ ಪಾಪ ಮದುವೆ ಜೀವಗಳಿಗೆ ಅದಲ್ಲ ಆಸೆ ಏನಾರ ತಾವ್ಕರ ಏನ ನೋಡ್ಬೇಕು ಮಕ್ಕಳನ್ನ ಸಾಯ್ಬೇಕು ಅನ್ನೋದಷ್ಟೇ. ಚಲೋ ಹಾಕ್ಬಿಡು ಒಟ್ಟೆ ಆತ ಹೇಳಿ ಮೌಲ್ಯ ಖುಷಿ ಆಗುತ್ತೆ. ನಡ್ರಿ ಹೆಂಗಿದ್ರೆ ಮನೆಗೆ ಹೋಗೋಣ. ತಡಿ ಡಾಕ್ಟ್ರು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಯಾರ. ಅವ್ರು ಬಂದು ಆಮೇಲೆ ಎಲ್ಲ ನೀನು ನೋಡಿ ಮನೆಗೆ ಕಳಿಸ್ತಾರೆ. ಅಲ್ಲಿವರೆಗೂ ಹೋಗಕ್ಕೆ ಬರಂಗಿಲ್ಲ. ತಡಿ ನಾ ಹಂಗಿದ್ರೆ ಕಾರಲ್ಲಿ ದವಾಖಾನೆ ಮುಂದೆ ತಂದು ನಿಂದ್ರಿಸ್ತೀನಿ. ಡಾಕ್ಟ್ರಿಗೂ ಭೇಟಿ ಆಗ್ತೀನಿ. ಮಲೇಶಿ ಇದು ಪಿಜಿನಿಗಿಜಿಂದು ಇದ್ರದ್ದು ದವಾಖಾನೆದೆಲ್ಲ ನಾ ಕಟ್ತೀನಿ. ನೀ ಏನು ಚಿಂತೆ ಮಾಡ್ಬೇಡ. ನಾ ಕಟ್ಟಿ ಕಾರ್ ತೊಗೊಂಡಿಟ್ಟು ನಿಮ್ಗೆ ಏನನ್ನೋದು ಡಿಸ್ಚಾರ್ಜ್ ಯಾವಾಗ ಏನಂತ ಕೇಳ್ಕೊಂಬರ್ತೀನಿ. ತಡಿ ಬ್ಯಾಡ್ರಿ ನೋಡ್ರೆ ಅಲ್ಲ ನೀವ ಯಾವಾಗ ನೋಡು ನಮ್ಗೆ ಸಹಾಯ ಮಾಡೋದು ಬ್ಯಾಡ್ರಿ. ನಾನು ಏನಾರು ಮಾಡಿ ಕಟ್ತೀನಿ ತಗೋರಿ. ಅಲ್ಲೇ ಬೆಳಗ್ಗೆ ಕೈಯಾಗ ಈ ದವಾಖಾನೆ ಬಿಲ್ ಕಟ್ಟಷ್ಟು ರೊಕ್ಕ ನಿನ್ನಂತೆ ಎಲ್ಲಿಂದ ಬರ್ತದೆ ನನಗೇನು ಗೊತ್ತಿಲ್ಲ. ನಿನ್ನಂತಲ್ಲಿ ಇದ್ದಾಗ ಕೊಡಿ ಅಂತ. ನಾನೇನು ನೀ ಊರ್ ಬಿಟ್ಟು ಹೋಗ್ತೀನಿ, ನಾ ಊರ್ ಬಿಟ್ಟು ಹೋಗ್ತೀನಿ. ಇದ್ದಾಗ ಕೊಟ್ಟು ಮುಟ್ಸಿ ಅಂತ. ತಡಿ ನಾ ಹೋಗಿ ಡಾಕ್ಟರ್ ಭೇಟಿ ಆಗ್ತೀನಿ. ಲಕ್ಷ್ಮಕ್ಕ ಅಂತೂ ಇಂತೂ ನಾನು ಹೊಟ್ಟಿಲ್ಲ ಅನ್ನೆ. ನನಗೂ ಮಗು ಆಗತ್ತೆ ಲಕ್ಷ್ಮಕ್ಕ. ಎಲ್ಲಾರು ನನಗೆ ಏನ್ ಬೇಕಾದ ಮಾತಾಡ್ತಿದ್ರಲ್ಲ ಲಕ್ಷ್ಮಕ್ಕ. ಒಬ್ಬೊಬ್ಬಕ್ಕಿನ ಓಣ್ಯಾಗ ನಿಂತ್ಕೊಂಡು ನಾನು ಹಟ್ಟಿ ತೋರಿಸಿ ಮಾತಾಡ್ತೀನಿ. ಯವ್ವಾದೇವ್ರೆ ನಾನು ಯಾವಾಗ ಹೊಟ್ಟಿ ಬಂದಿತ್ತ, ನಾನು ಯಾವಾಗ ಖುಷಿನ ಎತ್ಕೊಂಡು ಅಡ್ಡಾಡನ್ನ. ನನಗ ಏನೇನೋ ಕನಸಿತ್ತ, ಅಂತೂ ನನ್ನ ಕನಸೆಲ್ಲ ಈಡೇರಕತ್ತಿತ್ತ ಲಕ್ಷ್ಮಕ್ಕ. ಅಥವಾ ನಿನಗೆ ಇಷ್ಟು ಖುಷಿ ಆಗ್ತದಲ್ಲ ಅಂದ್ರೆ ನಿನ್ನ ನೋಡಿ ನನಗೆ ಅಷ್ಟು ಖುಷಿ ಆಗ್ತದೆ ಗೊತ್ತೇನೆ. ಅಥವಾ ಒಳ್ಳೇದಾಗಿ ಅಯ್ಯೋ ದೇವ್ರಿ ಎಷ್ಟು ದೇವ್ರಿಗೆ ಹರಿಸ್ಕೊಂಡಿದ್ನು ಗೊತ್ತಾ. ನಾನು ಅಷ್ಟು ದೇವ್ರಿಗೆ ಎಲ್ಲ ನಾನು ಹರಕೆ ತೀರ್ಸ್ಬೇಕೀಗ. ನಾನು ಈಗೇನ ತೀರ್ಸಕ್ ಹೋಗ್ಬೇಡ. ಈ ಹೊಟ್ಟಿಲ್ಲದಿದ್ದಿ ಈ ಕೂಸೆಲ್ಲ ಹುಟ್ಟಿದ ಮೇಲೆ ತೊಟ್ಲ ಇಡ್ತೀನಿ ನೋಡು. ತೊಟ್ಲ ಇಟ್ಟ ಮೇಲೆ ಯಾವ ದೇವ್ರಿಗೆ ಏನೇನು ಹರಿಸ್ಕೊಂಡಿರ್ತೀವಿ ನೋಡು ಎಲ್ಲ ದೇವ್ರಿಗೆ ಅವಾಗ ಹೋಗಿ ಹರಕೆ ತೀರ್ಸ್ಬಾ. ಆಯ್ತು ಲಕ್ಷ್ಮಕ್ಕ ಹಂಗ ಮಾಡ್ತೀನಂತೆ. ಅಯ್ಯೋ ದೇವ್ರಿ ನನ್ನ ಕನಸ ಅಂತಾನೆ ಗೊತ್ತಾಗಲ್ತು ನೋಡ್ರಿ. ನಮ್ಮ ಹೆಜ್ಜಿಗೆ ನಾಗಪ್ಪನ ಹಬ್ಬದ ದಿವಸನ ಹೊಟ್ಟಿಲಾಗ ಅಂತ ಸುದ್ದಿ ಗೊತ್ತಾತ. ಎಲ್ಲ ನಾಗಪ್ಪನ ಕರ್ಣೆ. ನಾಗಪ್ಪ ಆಶೀರ್ವಾದ ಮಾಡಿದಕ್ಕೆ ಮಕ್ಳು ಹಾಕತ್ತವ್ರಿ ಇಬ್ಬರಿಗೆ ಅನ್ನಂಗ. ಮತ್ತೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳ್ರಿ. ಎಲ್ಲರೂ ಉಂಡಿ ತಿಂದಿರ ಹಾಲಾಕ್ ಬಂದ್ರೇನ ಹಾಕಿರ್ತೀರಿ. ಇಷ್ಟೊತ್ತಂತ ಹೆಂಗ್ ಸುಂಬಿಟ್ಟಿರ್ತೀರಿ. ಹಾಲಾಕಿ ಬೇಸ್ ಉಂಡಿಗಳು ನಂಗೆ ಆರಾಮ್ ಕಾಲ್ ಚಿಟ್ಕೊಂಡು ಕುಂತಿರ್ತೀರಿ. ನಾನು ವಿಡಿಯೋ ನೋಡ್ಕೊಂತ ಮತ್ತೆ ನೋಡ್ಕೊಂತ ಹಂಗ ಕುಂತ್ರಿ ಹೆಂಗ್ರಿ. ಅಲ್ಲೇ ಸಬ್ಸ್ಕ್ರೈಬರ್ ಅಂತ ಇರುತ್ತೆ, ಅದನ್ನು ಒತ್ಬೇಕು. ಹಾಲಂತ ಬೆಲ್ ಬಟನ್ ಇರುತ್ತೆ, ಅದನ್ನು ಒತ್ರಿ. ಲೈಕ್ ಅಂತ ತಪ್ಪಿಸ್ಬೇಡ್ರಿ, ಒತ್ತರ ಮತ್ತೆ ಲೈಕ್ ಹಂಗ ಕಮೆಂಟ್ ಮಾಡ್ರಿ. ಅಲ್ರಿ ನಾವು ಇಷ್ಟು ಕಷ್ಟಪಟ್ಟು ನಿಮ್ಮ ಸಲ ವಿಡಿಯೋ ಮಾಡ್ತೀವಿ. ಸ್ವಲ್ಪ ಕಮೆಂಟ್ ಮಾಡಿದ್ರೆ ನಾವು ಖುಷಿ ಇದ್ರೆ ನೋಡಿ ಓದಿ ಖುಷಿ ಪಡ್ತೀವ್ರಿ ಪಾ. ಓಕೆ ಕಮೆಂಟ್ ಮಾಡ್ರಿ. ಹಂಗ ನಿಮ್ಮೆಲ್ಲ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ. ಮತ್ತೆ ಎಲ್ಲರಿಗೂ ಇನ್ನೊಮ್ಮೆ ನಾಗಪಂಚಮಿ ಹಬ್ಬದ